ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೆಲಮಂಗಲದಲ್ಲಿ ಅಕ್ರಮ ಪಿಸ್ತೂಲ್ಗಳ ಸದ್ದು ಹಾವಳಿ ಮುಂದುವರಿತಾ ಇದೆ. ಯುವತಿಗೆ ಗುಂಡು ಹಾರಿಸಲು ಈ ಯುವಕ ಯತ್ನವನ್ನು ಮಾಡಿದ್ದಾನೆ. ಶೂಟ್ ಮಾಡಲು ಯತ್ನಿಸಿರುವಂತಹ ಸಂದರ್ಭದಲ್ಲಿ ಈಗ ಯುವಕ ಲಾಕ್ ಆಗಿದ್ದಾನೆ. ನೆಲಮಂಗಲದ ಮಲ್ಲಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಪಿಸ್ತೂಲ್ ಹಿಡಿದಿರುವಂತಹ ಯುವಕನ ಹೈಡ್ರಾಮಾ. ಯಾಕೆ ಈ ರೀತಿ ಹೈಡ್ರಾಮಾ ಆಯಿತು ಅಂತ ಹೇಳಿದ್ರೆ ಆ ಲವ್ ಫೇಲ್ಯೂರ್ ವಿಚಾರವಾಗಿ ಅಂತ ಹೇಳಲಾಗ್ತದೆ ಮೇಲ್ನೋಟಕ್ಕೆ. ಅಂದರೆ ಆ ಯುವತಿ ಈತನ ಪ್ರೀತಿಯನ್ನು ಒಪ್ಪಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಶೂಟೌಟ್ ಮಾಡಲಿಕ್ಕೆ ಈತ ಮುಂದಾಗಿದ್ದಾನು. ತಕ್ಷಣ ಆತ ಸಿಕ್ಕಾಕಿ ಬಿದ್ದಿದ್ದಾನೆ. ಪೊಲೀಸರಿಂದ ಯುವಕ ಹಾಗೂ ಯುವತಿಯ ವಿಚಾರಣೆ ಮುಂದುವರಿತಾ ಇದೆ. ನೆಲಮಂಗಲದಲ್ಲಿ ಈ ರೀತಿಯ ಕ್ರೈಮ್ಗಳ ಸಂಖ್ಯೆ ರಾಜಾರೋಷವಾಗಿ ಹಾಡಹಗಲೇ ಶೂಟೌಟ್ ಮಾಡೋದು ಮತ್ತೊಂದು ಮಗದೊಂದು ಈ ರೀತಿ ಘಟನೆಗಳು ನಡೀತಾನೆ ಇದೆ. ಯುವತಿಗೆ ಗುಂಡು ಹಾರಿಸಲು ಈತ ಪ್ರಯತ್ನವನ್ನು ಮಾಡ್ತಾನೆ. ಶೂಟ್ ಮಾಡಲು ಯತ್ನಿಸುವಂಥ ಸಂದರ್ಭದಲ್ಲಿ ಯುವಕ ಲಾಕ್ ಆಗಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಯಾವ ಕಾರಣಕ್ಕಾಗಿ ಶೂಟೌಟ್ ಮಾಡಲಾಗಿತ್ತು ಅಂತ? ಎಂ ಕುಮಾರ್, ಏನು ಇಂದು ಬೆಳಗ್ಗೆ ನಡೆದಿರುವಂತಹ ಈ ಘಟನೆ ಏನು ಪ್ರಾಥಮಿಕ ತನಿಖೆಯನ್ನು ಕೈಗೊಂಡಿರುವ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಈ ಪ್ರೀತಿ ವಿಚಾರಕ್ಕೆ ಏನಾದರೂ ಲವ್ ಫೇಲ್ಯೂರ್ ವಿಚಾರಕ್ಕೆ ಏನಾದರೂ ಆ ಯುವಕ ಯುವತಿ ಮೇಲೆ ಫೈರಿಂಗ್ ಮಾಡಲು ಯತ್ನಿಸಿದ್ನ ಎಂಬ ಶಂಕೆ ಕೂಡ ಮೂಡಿದ್ದು, ಸದ್ಯ ಯುವಕ ಹಾಗೂ ಯುವಕನನ್ನ ಬಂಧಿಸಿ ಯುವತಿಯನ್ನ ಹಾಗೂ ಯುವಕನನ್ನ ಇಬ್ಬರನ್ನು ವಿಚಾರಣೆ ನಡೆಸಿದ್ದಾರೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಸಂಗತಿ ಅಂದ್ರೆ ನೆಲಮಂಗಲ ವಲಯದಲ್ಲಿ ಅಕ್ರಮ ಪಿಸ್ತೂಲ್ಗಳು ಅಷ್ಟು ಈಸಿಯಾಗಿ ಸುಲಭವಾಗಿ ಹುಡುಗರ ಕೈ ಸೇರ್ತಾ ಇದೆಯಾ? ಪೊಲೀಸ್ ಇಲಾಖೆಗೆ ಇದರ ಮಾಹಿತಿಯೇ ಇಲ್ವಾ? ಈ ರೀತಿ ಒಂದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಇನ್ನು ಆ ಒಂದು ಘಟನೆ ನಡೆದಿರುವಂತಹ ಗ್ರಾಮದಲ್ಲಿ ಯುವಕನ ಈ ಹೈಡ್ರಾಮವನ್ನ ಕಂಡಂತಹ ಜನರು ಬೆಚ್ಚಿ ಬಿದ್ದಿದ್ದಾರೆ. ಈಗಲೂ ಕೂಡ ಅಲ್ಲೊಂಥರ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇನ್ನು ಈ ಯುವತಿಗೆ ಯುವಕ ಈ ರೀತಿ ಫೈರಿಂಗ್ ಅಟ್ಯಾಕ್ ಮಾಡಲು ಯತ್ನಿಸಿದ್ದಾನೆ ಅಂತ ಮಾಹಿತಿ ಸಿಕ್ಕ ಕೂಡಲೇ ಪೊಲೀಸರು ಈ ಒಂದು ಕ್ಯಾಬ್ ಮಾಡಿಕೊಂಡು ಯುವತಿಯೊಂದಿಗೆ ಸ್ಪಾಟ್ಗೆ ಬರ್ತಾರೆ. ಯುವಕನನ್ನ ಸ್ಪಾಟ್ ಅಲ್ಲೇ ಏನು ಬೆನ್ನು ಬಿದ್ದಂತಹ ಪೊಲೀಸರು ಯುವಕನನ್ನ ಬಂಧಿಸಿ ಸ್ಟೇಷನ್ಗೆ ಕರೆದು ತಂದಿದ್ದಾರೆ. ಇನ್ನು ಘಟನೆಯಲ್ಲಿ ಯುವಕ 3 ಬಾರಿ ಫೈರಿಂಗ್ ಮಾಡಿದ್ದಾನೆ ಯುವತಿ ಮೇಲೆ ಎಂಬುದು ಕಂಡು ಬರ್ತಾ ಇದೆ. 3 ಬಾರಿ ಫೈರಿಂಗ್ ಮಾಡಿದ್ರು ಕೂಡ ಯುವತಿ ಪವಾಡ ಸದೃಶದಲ್ಲಿ ಘಟನೆಯಲ್ಲಿ ಪಾರಾಗಿದ್ದಾಳೆ. ಇನ್ನು ಈ ಯುವತಿ ಪಾರಾಗ್ತಿದ್ದಂತೆ ರಕ್ಷಿಸಿರುವ ಪೊಲೀಸರು ಆತನನ್ನು ಕೂಡ ಬಂಧಿಸಿ ಇದೀಗ ಠಾಣೆಗೆ ಕರೆತಂದು ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ. ಎಂ ಕುಮಾರ್, ಕಾರ್ತಿಕ್, ಈತನ ಕೈಯಲ್ಲಿ ಆ ಪಿಸ್ತೂಲ್ ಹೆಂಗ್ ಸಿಕ್ತು ಅಂತ? ಎಂ ಕುಮಾರ್, ಏನು ಇಲ್ಲಿ ಗುಂಡು ಹಾರಿಸಲು ಯತ್ನಿಸಿರುವ ಯುವಕ ಹಾಗೂ ಯುವತಿ ಇಬ್ಬರು ಕೂಡ ಮೂಲತಃ ಕರ್ನಾಟಕದವರು ಅಲ್ಲ, ಈ ಹೊರ ರಾಜ್ಯದ ಯುವಕರು ಆಗಿರೋದ್ರಿಂದ ಇವರ ಕೈಗೆ ಈ ಹೊರ ರಾಜ್ಯದಿಂದ ಏನಾದ್ರೂ ಪಿಸ್ತೂಲ್ ತಗೊಂಡ್ ಬಂದಿದ್ರ ಅಥವಾ ಇಲ್ಲೇ ಲೋಕಲ್ ಅಲ್ಲಿ ಏನಾದ್ರೂ ಪಿಸ್ತೂಲ್ ಗಳನ್ನ ಇಲಾಖೆಗೆ ಗೊತ್ತಿಲ್ಲದಂತೆ ಸಪ್ಲೈ ಮಾಡ್ತಿರುವಂತಹ ಕೆಲಸ ಏನಾದ್ರೂ ಆಗ್ತಿದ್ಯಾ? ಯಾಕಂದ್ರೆ ಇಷ್ಟು ಈಸಿಯಾಗಿ ಕಾಲೇಜ್ ಹುಡುಗರ ಕೈಯಲ್ಲಿ ಈ ಒಂದು ಪಿಸ್ತೂಲ್ ಸಿಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಪೊಲೀಸರ ಭಯ ಅಥವಾ ಕಾನೂನು ಭಯ ಅಥವಾ ಈ ಪಿಸ್ತೂಲ್ ಅನ್ನ ಮಾರಾಟ ಆಗಿರ್ಬೋದು ಅಥವಾ ಈ ತರ ಕಿಡಿಗೇಡಿಗಳ ಕೈಗೆ ಪಿಸ್ತೂಲ್ ಅನ್ನ ಕೊಡೋದ್ರಿಂದ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಸದ್ಯ ಬಂಧಿಸಿರುವ ಪೊಲೀಸರು ಪಿಸ್ತೂಲ್ನ ಹಿನ್ನೆಲೆ ಕೂಡ ಕಂಡು ಹಿಡಿಯಲು ಪ್ರಯತ್ನಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಕಾರ್ತಿಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.